ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಹೊಸ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಮತ್ತೆ ಗೊತ್ತಿಲ್ಲ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ, ಏಕೆಂದರೆ ಹೊಸದಾಗಿ ಹಾಕೋ ವಿಡಿಯೋದೆಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ರೀಚ್ ಆಗುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಅಂತಲೇ ಹೇಳ್ಬೋದು. ಸೊ ತುಂಬ ಜನ ತಾಯಂದಿರಿಗೆ ಗೊತ್ತೇ ಇರುತ್ತೆ ವ್ಯಾಕ್ಸಿನ್ ಬಗ್ಗೆ. ಮಗು ಹುಟ್ಟಿದ ಮಾರನೇ ದಿನವೇ ವ್ಯಾಕ್ಸಿನ್ನ ಕೊಡಿಸ್ತಾರೆ. ಸೊ ಗೌರ್ಮೆಂಟ್ ಕಡೆಯಿಂದ ಒಂದಷ್ಟು ವ್ಯಾಕ್ಸಿನ್ನ ಕೊಡ್ತಾರೆ. ಸೊ ಅದೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ಸೊ ಅದು ಬಿಟ್ಟು ಫರ್ದರ್ ನಮಗೆ ಪ್ರೈವೇಟಲ್ಲಿ ಯಾವ ವ್ಯಾಕ್ಸಿನ್ನ ನಾವು ಹಾಕ್ಸ್ಕೋಬೇಕು ಮಗುಗೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಬ್ಲಾಗಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೊಬೇಡಿ. ತುಂಬಾ ಇನ್ಫಾರ್ಮೇಟಿವ್, ತುಂಬ ಜನ ತಾಯಂದಿರಿಗೆ ಗೊತ್ತಿರಲ್ಲ, ತುಂಬ ಯೂಸ್ಫುಲ್ ಆಗುತ್ತೆ ಇದು. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ನನ್ನ ಮಗ ಅಂತೂ ತುಂಬಾ ಖುಷಿಯಾಗಿದೆ ನೋಡಿ. ಅವನಿಗೆ ಗೊತ್ತಿಲ್ಲ ಇಂಜೆಕ್ಷನ್ ಕೊಡ್ಸೋಕೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ, ತುಂಬಾ ಅಳ್ತಾನೆ. ಫ್ರೆಂಡ್ಸ್, ನಾವು ಬಂದಿರೋದು ಅನುಪಮ ಹೆಲ್ತ್ ಕ್ಲಿನಿಕ್ಗೆ. ಇದಿರೋದು ಕುವೆಂಪು ನಗರಲ್ಲಿ. ಟೈಫಾಯ್ಡ್ ಅಲ್ಲ, ಬಾಬಾ ಟೈಫಾಯ್ಡ್ ವ್ಯಾಕ್ಸಿನ್ ಇದನ್ನು ಹಾಕ್ಸಿದ್ರೆ ಟೈಫಾಯ್ಡ್ ತಡೆಯುತ್ತೆ. ಹಾಂ ಸರ್. ಫ್ರೆಂಡ್ಸ್ ನೋಡಿ, ಆಟ ಆಡ್ತಾ ಇದ್ದಾನೆ. ಎಲ್ಲಿ ಬಂದರೂ ಆಟ ಆಡ್ತಾನೆ, ಸುಮ್ಮನೆ ಅಂತೂ ಕೂರಲ್ಲ ಇವನು. ಫ್ರೆಂಡ್ಸ್, ಡಾಕ್ಟರ್ ಹೆಸರು ಹರೀಶ್ ಕ್ರೇಜಿವಾಲ್ ಅಂತ. ಸೊ ಇವರಂತೂ ತುಂಬಾ ಫೇಮಸ್ಸು ಮೈಸೂರಲ್ಲಿ. ಇವರಿರೋದು ಕುವೆಂಪು ನಗರಲ್ಲಿ ಇವ್ರದ್ದು ಕ್ಲಿನಿಕ್ ಇದೆ. ಇವರು ಸೀನಿಯರ್ ಕನ್ಸಲ್ಟೆಂಟ್ ಚಿಲ್ಡ್ರನ್ಸ್ ಸ್ಪೆಷಲಿಸ್ಟ್. ಇವರು ತುಂಬ ಚೆನ್ನಾಗಿ ನೋಡ್ತಾರೆ. ನಮಗಂತೂ ತುಂಬಾ ಅಡ್ಜಸ್ಟ್ ಆಗಿದ್ದಾರೆ. ವೇದಾಂತ್ಗೆ ನಾವು ಇಲ್ಲೇ ತೋರಿಸೋದು. 1 2 3 ಗೋ. ಫ್ರೆಂಡ್ಸ್ ನೋಡಿ, ಈ ಥರದೊಂದು ಗೊತ್ತೇ ಇರುತ್ತೆ ನಿಮಗೆ ತಾಯಿ ಕಾರ್ಡ್ ಬಗ್ಗೆ. ಸೊ ಇದನ್ನು ನಾವು ಮಾಡಿಸ್ಕೊಬೇಕು. ನಾವು ಪ್ರೆಗ್ನೆಂಟ್ ಇದ್ದಾಗಲೇ ಇದು ಗೌರ್ಮೆಂಟ್ ಕಡೆಯಿಂದ ನಮಗೆ ಮಾಡ್ತಾರೆ ತಾಯಿ ಕಾರ್ಡ್ ಅಂತ. ಇದನ್ನು ಮಾಡಿಸ್ಕೊಂಡ್ರೆ ನಿಮಗೆ ಫ್ರೀಯಾಗಿ ವ್ಯಾಕ್ಸಿನೇಷನ್ ಆಗಿರ್ಬೋದು, ವ್ಯಾಕ್ಸಿನ್ ಆಗಿರ್ಬೋದು ಮಗುಗೆ, ಅಥವಾ ನಮಗೆ ತಾಯಂದಿರಿಗೆ ಫುಡ್ ಕೂಡ ಕೊಡ್ತಾರೆ. ತುಂಬಾ ಫೆಸಿಲಿಟೀಸು ಗೌರ್ಮೆಂಟ್ ಕಡೆಯಿಂದ ಕೊಡ್ತಾ ಇದ್ದಾರೆ. ಇದನ್ನು ನೀವು ತುಂಬ ಜನಕ್ಕೆ ಗೊತ್ತಿರಲ್ಲ. ದುಡ್ಡು ಕೊಟ್ಟು ನೀವು ಪ್ರೈವೇಟ್ ಸೆಕ್ಟರ್ಸಲ್ಲಿ ಪ್ರೈವೇಟ್ ಹಾಸ್ಪಿಟಲಲ್ಲಿ ಹಾಕ್ಸ್ಕೊತೀರಾ. ಸೊ ಅಲ್ಲಿ ಪ್ರೈವೇಟ್ ಅವರು ಅಷ್ಟೇ, ಪ್ರೈವೇಟ್ ಅವರು ಗೌರ್ಮೆಂಟ್ ಕಡೆಯಿಂದ ಕೊಂಡ್ಕೊಂಡು ನಿಮಗೆ ನಿಮ್ಮ ಮಕ್ಕಳಿಗೆ ವ್ಯಾಕ್ಸಿನ್ ಕೊಡೋದು. ಸೊ ಅದರಿಂದ ನಿಮಗೆ ಹೇಳ್ತಾ ಇದ್ದೀನಿ, ಈ ಥರದ ಒಂದು ತಾಯಿ ಕಾರ್ಡ್ನ ಮಾಡಿಸ್ಕೊಂಡ್ರೆ ನಿಮಗೆ ನಿಮ್ಮ ಮಗುವಿಗೆ ಆರಾಮಾಗಿ ಪ್ರತಿ ಮಂತು ಏನು ವ್ಯಾಕ್ಸಿನ್ ಕೊಡಬೇಕು ಸರ್ಕಾರದಿಂದ ನಿಮಗೆ ಸಿಗುತ್ತೆ. ಇದಕ್ಕೆ ನೀವು ನಿಮ್ಮ ಅಡ್ರೆಸ್ಸು ಮತ್ತು ಆಧಾರ್ ಕಾರ್ಡು, ನಿಮ್ಮ ಒಂದಷ್ಟು ಅಡ್ರೆಸ್ ಪ್ರೂಫ್ನ ಕೊಟ್ಟರೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಹೊರೆ ಮಾಡಿಕೊಡ್ತಾರೆ. ಮತ್ತು APL BPL ಅಂತ ಕೇಳ್ತಾರೆ. ಅದ್ರ ತಕ್ಕಂಗೆ ನಿಮಗೆ ಒಂದಷ್ಟು ಫೆಸಿಲಿಟೀಸ್ನ ಕೊಡ್ತಾರೆ. APL ಆದರೆ ಬೇರೆ ಥರ ಕೊಡ್ತಾರೆ, BPL ಆದರೆ ಬೇರೆ ಥರ ಒಂದಷ್ಟು ಫೆಸಿಲಿಟೀಸ್ನ ಕೊಡ್ತಾರೆ. ಮತ್ತು ನಿಮಗೆ ಡೆಲಿವರಿ ಟೈಮಲ್ಲೂ ಅಷ್ಟೇ ಒಂದಷ್ಟು ಅಮೌಂಟ್ನ ನಿಮಗೆ ಕೊಡ್ತಾರೆ, ಡೆಲಿವರಿಗೆ ಸ್ವಲ್ಪ ನಿಮಗೆ ಹೆಲ್ಪ್ ಆಗಲಿ ಅಂತ. ಮತ್ತು ಮಗು ಹುಟ್ಟಿದ ಮೇಲೂ ಕೂಡ ಮಗುವಿಗೆ ಫುಡ್ ಕೂಡ ಕೊಡ್ತಾರೆ. ಅದನ್ನು ಆ ಫೆಸಿಲಿಟೀಸು ಕೂಡ ಇದೆ. ಸೊ ತುಂಬ ಜನಕ್ಕೆ ಗೊತ್ತಿರಲ್ಲ, ತುಂಬ ಜನಕ್ಕೆ ಇದು ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ನಿಮಗೆ ಸಜೆಸ್ಟ್ ಕೂಡ ಮಾಡ್ತಾರೆ ಪ್ರೆಗ್ನೆಂಟ್ ಆಗಿರಬೇಕಾದ್ರೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಆ ಥರ ಎಲ್ಲ ಒಂದು ಸಜೆಷನ್ನ ಕೊಡ್ತಾರೆ. ಈ ಒಂದು ಸೌಲಭ್ಯನ ನೀವು ಉಪಯೋಗಿಸ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಮಗು ಹುಡುತ್ತೆ ಅಲ್ವಾ, ಸೊ ಹುಟ್ಟಿದ ಮಾರನೇ ದಿನದಿಂದನೇ ಲಸಿಕೆನ ಸ್ಟಾರ್ಟ್ ಮಾಡ್ತಾರೆ. ಮತ್ತು ನೆಕ್ಸ್ಟು ಹುಟ್ಟಿದ ಮಾರನೇ ದಿನ ಒಂದು ಕೊಡ್ತಾರೆ. ಅದು ಬಿಟ್ಟರೆ 1.5 ತಿಂಗಳಿಗೆ, ಮತ್ತು 2.5 ತಿಂಗಳಿಗೆ, 3.5 ತಿಂಗಳಿಗೆ, 9 ತಿಂಗಳಿಗೆ, ಈ ಥರ ಎಲ್ಲ ಒಂದು ವ್ಯಾಕ್ಸಿನ್ ಇರುತ್ತೆ. ಸೊ ಇದನ್ನು ಮಿಸ್ ಮಾಡದೆ ನಿಮ್ಮ ಮಕ್ಕಳಿಗೆ ಹಾಕಿಸಿ. ಇದಂತೂ ತುಂಬಾ ಇಂಪಾರ್ಟೆಂಟು. ತುಂಬ ಜನ ಮಿಸ್ ಮಾಡ್ಕೊಂಡ್ಬಿಟ್ಟಿರ್ತೀರ. ಮಿಸ್ ಆಗೋಯ್ತು ಅಂತಲೂ ರಿಗ್ರೆಟ್ಸ್ ಪಡೋ ಅವಶ್ಯಕತೆ ಇಲ್ಲ. ಮಿಸ್ ಆದರೂ ಕೂಡ 1 ಮಂತ್ 2 ಮಂತ್ಸು ಅಥವಾ 3 ಮಂತ್ಸ್ ಮಿಸ್ ಆದರೂ ಕೂಡ ಮತ್ತೆ ಅದೇ ಲಸಿಕೆನ ನಿಮಗೆ ನಿಮ್ಮ ಮಗುವೆ ಹಾಕ್ಕೊಡ್ತಾರೆ. ಸೊ ನೀವು ಹೋಗಿ ಕೇಳಿದ್ರೆ ನಿಮಗೆ ಖಂಡಿತ ಹಾಕ್ಕೊಡ್ತಾರೆ. ಬಟ್ ಆದರೆ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಬೇಕು ಅಂದರೆ ಈ ಥರದೊಂದು ತಾಯಿ ಕಾರ್ಡ್ನ ನೀವು ಮಸ್ಟ್ ಆ್ಯಂಡ್ ಶುಡ್ ಮಾಡಿಸ್ಲೇಬೇಕು. ಮತ್ತು 16 to 24 ಮಂತ್ಸ್ ಮತ್ತು 5 to 6 ಮಂತ್ಸ್ಗೆ ಒಂದಿರುತ್ತೆ ವ್ಯಾಕ್ಸಿನ್. ಮತ್ತು 10 ಇಯರ್ಸ್ಗೆ 16 ಇಯರ್ಸ್ಗೆ ಅಪ್ ಟು 16 ಇಯರ್ಸ್ವರೆಗೂ ಗೌರ್ಮೆಂಟ್ ಕಡೆಯಿಂದ ಫ್ರೀಯಾಗಿ ಲಸಿಕೆನ ಕೊಡ್ತಾರೆ ಮಕ್ಕಳಿಗೆ.
ಆಲ್ಮೋಸ್ಟ್ ತುಂಬ ಜನ ತಾಯಂದಿರಿಗೆ ಇದು ಗೊತ್ತಿರುತ್ತೆ, ಗೊತ್ತಿಲ್ಲ ಅನ್ನೋರಿಗೆ ತಿಳ್ಕೊಳ್ಳಿ ಅಂತ ಈ ಥರ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಆಲ್ರೆಡಿ ನಾನು ನಿಮಗೆ ಹೇಳಿದೆ, ಒಂದಷ್ಟು ಮಾಹಿತಿ ಕೊಟ್ಟಿದ್ದೀನಿ ಗೌರ್ಮೆಂಟ್ ಕಡೆಯಿಂದ ಎಷ್ಟೆಲ್ಲ ನಿಮಗೆ ವ್ಯಾಕ್ಸಿನ್ ಫ್ರೀಯಾಗಿ ಸಿಗುತ್ತೆ ಅಂತ ನಿಮ್ಮ ಮಗುವಿಗೆ. ನೆಕ್ಸ್ಟ್ ನಾನು ಫ್ರೀಯಾಗಿ ಸಿಗದೇ ಇರೋದು ಅಂದರೆ ಪ್ರೈವೇಟ್ ಸೆಕ್ಟರಲ್ಲಿ ಹಾಕ್ಸ್ಕೋಬೇಕಾಗಿರೋ ಇಂಪಾರ್ಟೆಂಟ್ ಆಗಿರೋ ವ್ಯಾಕ್ಸಿನ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ ಮತ್ತು ತುಂಬ ಜನಕ್ಕೆ ಗೊತ್ತಿರಲ್ಲ ಕೂಡ. ನಮಗೂ ಗೊತ್ತಿರಲಿಲ್ಲ, ನನ್ನ ಕಸಿನ್ ನನಗೆ ಸಜೆಸ್ಟ್ ಮಾಡಿದ್ದು ಇದು ಮಸ್ಟ್ ಅಂಡ್ ಶುಡ್ ಹಾಕ್ಸು, ಮಗುಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ. ಫ್ರೆಂಡ್ಸ್, ಇವತ್ತು ನಾನು ಒಂದು 3 ವ್ಯಾಕ್ಸಿನ್ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಹೆಪಟೈಟಿಸ್ ಎ ಮತ್ತು ಟೈಫಾಯ್ಡ್ ಮತ್ತು ಚಿಕನ್ ಪಾಕ್ಸ್. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಈ ವ್ಯಾಕ್ಸಿನ್ ಬಗ್ಗೆ. ಟೈಫಾಯ್ಡ್ ಯಾಕೆ ಹಾಕ್ಸ್ಕೋಬೇಕು ವ್ಯಾಕ್ಸಿನ್ ಅಂದರೆ, ಮಕ್ಕಳಿಗೆ ಟೈಫಾಯ್ಡ್ ಆಗಿಬಿಡುತ್ತೆ, ಅವ್ರಿಗೆ ತಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ. ಸೊ ಆದ್ದರಿಂದ ಟೈಫಾಯ್ಡ್ ಬರದೇ ಇರಲಿ, ಅದನ್ನು ತಡೆಗಟ್ಟೋ ಥರ ಪ್ರಿಕಾಷನ್ಸ್ ಈಸ್ ಮೋರ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರಲ್ಲ, ಆ ಥರ ಟೈಫಾಯ್ಡ್ ಬರದೇ ಇರಲಿ ಅಂತ ವ್ಯಾಕ್ಸಿನ್ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ವ್ಯಾಕ್ಸಿನ್ ಮಾಡ್ತಾರೆ ಪ್ರೈವೇಟ್ ಸೆಕ್ಟರಲ್ಲಿ. ನೆಕ್ಸ್ಟು ಚಿಕನ್ ಪಾಕ್ಸ್ ಅಂತಾರೆ, ಗೊತ್ತೇ ಇರುತ್ತೆ ನಿಮಗೆ, ಅಮ್ಮ ಅಂತ ಹೇಳ್ತಾರಲ್ಲ. ಸೊ ತುಂಬ ಜನ ಮಕ್ಕಳಿಗೆ ಅಮ್ಮ ಆಗಿಬಿಡುತ್ತೆ, ಮೈಯೆಲ್ಲ ಫುಲ್ಲು ಗುಳ್ಳೆ ಥರ ಎಲ್ಲ ಆಗಿಬಿಡುತ್ತೆ. ಆ ಥರ ಎಲ್ಲ ಆದರೆ ತುಂಬಾ ಸಫರ್ ಪಡ್ತಾರೆ ಮಕ್ಕಳು, ತುಂಬಾ ನೋವು ಅನುಭವಿಸ್ತಾರೆ. ಸೊ ಮೊದಲೇ ಈ ಥರ ವ್ಯಾಕ್ಸಿನ್ನ ಹಾಕ್ಸ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ಥರ ಎಲ್ಲ ಬರೋದು ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬರೋದೇ ಇಲ್ಲ. ಸೊ ಮಕ್ಕಳು ಕೂಡ ಆರಾಮಾಗಿರ್ತಾರೆ. ಫ್ರೆಂಡ್ಸ್, ನೆಕ್ಸ್ಟು ಹೆಪಟೈಟಿಸ್ ಎ ಅಂದರೆ ಜಾಂಡಿಸ್ ಬಂದ್ರಂತೂ ತುಂಬ ಜನ ಮಕ್ಕಳಿಗೆ ಬಂದ್ರಂತೂ ಮಕ್ಕಳಿಗೆ ತಡ್ಕೊಳ್ಳೋ ಶಕ್ತಿನೇ ಇರಲ್ಲ. ಸೊ ತುಂಬ ಡೇಂಜರ್ ಅಂತಲೇ ಹೇಳ್ಬೋದು. ಮಕ್ಕಳು ತುಂಬ ಚಿಕ್ಕವರಾಗಿರ್ತಾರೆ, ಅದೆಲ್ಲ ತಡ್ಕೊಳ್ಳೋ ಶಕ್ತಿ ಕೂಡ ಅವ್ರಿಗಿರಲ್ಲ. ಸೊ ಅದು ಯಾವುದು ಬರದೇ ಇರಲಿ ಅಂತ ಈ ಥರ ಒಂದು ವ್ಯಾಕ್ಸಿನ್ನ ಮಾಡಿಸೋದ್ರಿಂದ ತುಂಬಾ ಯೂಸ್ಫುಲ್ ಇದೆ. ಸೊ ನಿಮ್ಮ ಮಕ್ಕಳು ತುಂಬ ಸೇಫಾಗಿ ಇರ್ತಾರೆ. ಸೊ ಆದ್ದರಿಂದ ಈ ಥರ ಒಂದು ಇನ್ಫಾರ್ಮೇಷನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಸೊ ಈ ಥರ ಒಂದು ವ್ಯಾಕ್ಸಿನ್ ಹಾಕ್ಸ್ಕೋಬೇಕು ಅಂತ ನನ್ನ ಕಸಿನು ನನಗೆ ಹೇಳಿದ್ದು. ಸೊ ತುಂಬ ಜನ ತಾಯಂದಿರಿಗೆ ಈ ಥರ ಒಂದು ವ್ಯಾಕ್ಸಿನ್ ಬಗ್ಗೆ ಗೊತ್ತಿರೋದಿಲ್ಲ ತುಂಬ ಜನಕ್ಕೆ. ಸೊ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹಾಕಿಸಿ, ತುಂಬಾ ಒಳ್ಳೆಯದು. ಈ ಥರ ಜಾಂಡಿಸ್ ಆಗಿರ್ಬೋದು, ಟೈಫಾಯ್ಡ್ ಆಗಿರ್ಬೋದು, ಅಥವಾ ಚಿಕನ್ ಪಾಕ್ಸ್ ಆಗಿರ್ಬೋದು, ಈ ಥರ ಯಾವುದೇ ಒಂದು ಕಾಯಿಲೆ ನಿಮ್ಮ ಮಗುಗೆ ಬರಲ್ಲ, ಆರಾಮಾಗಿ ಬೆಳೀತಾರೆ. ಸೊ ಫ್ರೆಂಡ್ಸ್, ಈ ವ್ಯಾಕ್ಸಿನ್ನ ನೆಕ್ಸ್ಟ್ ವರ್ಷದಿಂದ ಗೌರ್ಮೆಂಟ್ ಅವ್ರು ಹ್ಯಾಡ್ ಆನ್ ಮಾಡ್ಕೋಬೇಕು ಅಂತಲೂ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವರ್ಷದಿಂದ ಗೌರ್ಮೆಂಟ್ ಕಡೆಯಿಂದ ಈ ಥರ ಒಂದೆಲ್ಲ ಲಸಿಕೆಗಳು ಅವೈಲಬಲ್ ಇದೆ. ಸೊ ಯಾರೆಲ್ಲ ಹಾಕ್ಸಿಲ್ವೋ ಹಾಕ್ಸಿ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಈ 3 ವ್ಯಾಕ್ಸಿನೇಷನ್ನ ಮಿಸ್ ಮಾಡದೆ ಹಾಕ್ಸಿ. ತುಂಬಾ ಯೂಸ್ಫುಲ್ ಆಗುತ್ತೆ, ಮಕ್ಕಳು ತುಂಬಾ ಸೇಫಾಗಿರ್ತಾರೆ, ತುಂಬಾ ಆರೋಗ್ಯವಾಗೂ ಕೂಡ ಇರ್ತಾರೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ, ತುಂಬಾ ಯೂಸ್ಫುಲ್ ಆಯಿತು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ಅದೇ ಥರ ವಿಡಿಯೋಸ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.